ಗೈಸ್ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. 3 ಜನ ಹಾಕೊಂಡು ಇವತ್ತು ಬೆಂಗಳೂರು ಚಿಕ್ಕಪೇಟೆಗೆ ಬಂದಿದ್ದೀನಿ. ಚಿಕ್ಕಪೇಟೆ ಶಾಪಿಂಗ್ ಆಯ್ತು ಒಂದು ಸ್ವಲ್ಪ. ಏನೇನು ಶಾಪಿಂಗು ಎತ್ತ ಅಂತ ನೋಡ್ತೀರಿ ನಡೀರಿ ಇವಾಗ. ನಿನ್ನ ಫ್ರೆಂಡು ಗೈಸ್ ಚಿಕ್ಕಪೇಟೆ ಒಂದು ಸ್ವಲ್ಪ ಫ್ರೀ ಐತೆ. ಎಷ್ಟು ಗಂಟೆ ಟೈಮ್ ಇವಾಗ? 11:15. ಫ್ರೀ ಐತೆ. ಇನ್ನೂ ಎಷ್ಟೊಂದು ನೋಡ್ಕೊಂಡು ಇವಾಗ ಆತಾವೆ. ಏನೋ ನಿಮ್ಮ ಪರಿಸ್ಥಿತಿ? ಆಗೋಯ್ತು ಅಲ್ಲಿ ಯಾವ್ದು ಆನೆ ಹೋಗಿತ್ಲೆ ಏನೇ ಸರಿ ಅವರು ಅಣೆಯ. ಅಯ್ಯೋ ಒಳ್ಳೆ ಕತೆ ಐತಲ್ಲ. ಹೋಗ್ತೀನಿ ಅಂತ ಏನು ಕೊರ್ಗ ನೋಡ್ತೀನಿ ಅಂತ ಗೈಸ್, ಕೊರ್ಗ ನೋಡ್ತೀನಿ. ಒಳ್ಳೆ ಚಿಕ್ಕಪೇಟೆ ಕಣ್ರಿ. ಯಾರೋ ಬೇಜ್ ಹೊಡ್ಕೊಂಡು ಬರಲ್ಲ ಇಲ್ಲಿ. ಈ ಥರ ಬಿಟ್ಟೋಗಿಲ್ಲ ಮನೆ ಮಾಡಿದ್ರು ನಿಮಗೆ. ಬಾರ ನೀ ಗಂಡು ಮಗ ಕಣೋ ಬತ್ತಿಲ್ಲ ಎಲ್ಲ. ಯಪ್ಪ ಯಪ್ಪ ಯಪ್ಪ. ಏನಮ್ಮದು? ಈಗಲೇ ಕೊಡ್ಸೋದ್ರೆ ಹಿಂದೆ ಕಥೆ ಕಾಸು ಇಕ್ಕಣಕ್ ಆಗ್ದಂಗೆ ಜಾಸ್ತಿ ಕಸ ಬರ್ದೋಗ್ರಿ ಇದೆಲ್ಲ. ಬೇಳೆ ಕಾಳು ಜಾಸ್ತಿ ಕಾಲ ತಾಂಡ್ 4 ವರ್ಷ ಆಗದೆ ನೋಡು. ನೋಡಮ್ಮ ಇದಕ್ಕಿಂತ ಕಾಸು ಬೇಕೇನಮ್ಮ? ಅಷ್ಟು ಕಾಸು ಇಕ್ಕಂಡು ಹೊಡೆದಂಗಿರ್ತದ. ಯಾವ್ದು ಆಗದ ಇವತ್ತು? ಹಾಲಿನ ಬಿಲ್ ಡೀಲ್ ಮಾಡ್ಕೊಂಡ್ ಮುಂದೇನು? ಯಾವ ಹಾಲಿನ ಬಿಲ್ ಎಲ್ಲ ಹೋಗಲೇ ಕೆಲ್ಸಕ್ಕೆ ಹೋಗಿದ್ದಲ್ಲ. ಅದೇ ಗಂಟೆ ಕೊಟ್ಟಿರೋದು 200 ರೂಪಾಯಿ ಲೇಬರಿಗೆ ಕೊಡಕ್ಕೆ. ಲೇಬರ್ ಅಲ್ಲ ಕಣೆ ನಿಂತಗಿ 4 ಕಣ್ಣ ಪಾಪ. 4 ಕಾಣ್ದಿರಿ ಇನ್ನೇನ್ ಮಾಡ್ತಾರೆ? ಅಕ್ಷರಗಳು ಕಾಣಲ್ಲ. 44 ವರ್ಷ ಏನ್ ಸಾಲ ಅಂದ್ರೆ ಡಾಕ್ಟರ್ ರೆಕಮೆಂಡ್ ಮಾಡಿರೋದು. ಗೈಸ್ ಚಿಕ್ಕಪೇಟೆಗೆ ಹೋಗಿ ಒಂದಷ್ಟು ಐಟಮ್ಗಳು ತಗೊಬೇಕಾಯ್ತು. ಎಲ್ಲ ತಗೊಂಡು ಮನೆಗೆ ಎತ್ಕೊಂಡ್ ಕೊಟ್ಟಿದ್ದಾಯ್ತು. ಗೊತ್ತಿರ್ತಲ್ಲ ಐಟಮ್, ಮನೆಗೆ ಐಟಮ್ ಅವೆಲ್ಲ ತಗೊಳಕ್ ಹೋಗಿಲ್ಲ. ಅಲ್ಲಿ ಆಚೆ ಬಂದರೆ ಸಾಕಪ್ಪ ನಂಗೆ ಆಯ್ತು. ವೀಡಿಯೋ ಮಾಡೋಕೆ ಸಿಕ್ಕಾಬಿಟ್ಟು ತಲೆ ಕೆಟ್ಟು ತಲೆನೋ ಬಂದ್ಬಿಟ್ಟು ಮನೆಕೊಂಬಿಟ್ಟು ಒಂದು ಓವರ್ ಮನೆಕೊಂಡಿದ್ದೆ. ಅದಕ್ಕೆ ಸೊರಗಿದ್ದಿಲ್ಲ ಅಂತಂದರೆ ಕತೆ ಗೋವಿಂದ ನಂದು. ಚಿಕ್ಕಪೇಟೆ ಶಾಪಿಂಗ್ ಎಲ್ಲ ಮುಗೀತು. ನೀವು ಮನೆ ಶಾಪಿಂಗ್. ಕೆರೆ ಅಂದ್ರೆ ಏನು ಹೇಳ ಕೆರೆ ಬೂತ್ಕೊಂಡು ನೋಡಿ. ತಲೆನೋವು ಕಣಪ್ಪ. ತಲೆನೋವು ಸ್ಟಾರ್ಟ್ ಕಾಲೆ ಇನ್ನು ಎಲ್ಲಿ ಕಂಡಿದ್ದೀವ? ತಲೆನೋವು ಅಂತ ಅಲ್ಲಿ ನಮ್ಮ ಹನುಮಕ್ಕ ಆಯ್ತದ್ರು. ವೆರಿ ಹನುಮಕ್ಕ ಒಳ್ಳೆ ಬೀಗ್ತಿದ್ದು ಒಳ್ಳೆ ಜೋಡಿ ಆಗ್ಬಿಡದೆ 3 ದಿವಸದಿಂದ. ಬೇಜಾರು ಕಣಪ್ಪ. ಬಂದು ಕೂತ್ಕೊಂಡು ಮಾತಾಡ್ಕೊಂಡ್ ಕೂತ್ಕೊಂಡ್ರೆ ಚಂದವಾ. ಮಾತಾಡ್ದಲ್ಲಿ ಅವ್ರ ಮಕ್ಕ ಅತ್ತ ಏನ್ ನನ್ ಬಗ್ಗೆ ಇತ್ತ ತಕೊಂಡ್ರೆ ಚಂದವಾ ನಿನ್ಗೆ? ಏನೋ ಚೆನ್ನಾಗಿ ಏನಪ್ಪ ಮೊಮ್ಮಗಳ ಮದುವೆ ಬಗ್ಗೆ ಡಿವೈಸ್ ಡಿಸ್ಕಷನ್ ಮಾಡ್ತಾ ಇದೀರಾ. ಮೊಮ್ಮಗಳ ಬಗ್ಗೆ ಜಾಸ್ತಿ ಕೇರಿಗೆ ತಗೊಂಡಿದ್ದೀರಾ. ಇಬ್ರು ಬೀಗ್ತಿದ್ರು. ಯಾವತ್ತು ಕಾಣಿ ನಾನು ಈ ತರ ಸಂಬಂಧ ಅವಿನಾಭಾವ. ಯಾವತ್ತು ಹಿಂಗೆ ಇದ್ದೀವಿ. ಅದೇ ಯಾವತ್ತು ಕಿತ್ತಾಡಿಲ್ಲ, 3 ದಿವಸದಿಂದ ಜಾಸ್ತಿ ನಾನ್ ಗೊತ್ತಿರ್ಲಿಲ್ಲ ಅಷ್ಟೇ. ಅಲ್ಲೇ ಕೂತ್ಕೊಂಡ್ಬಿಡಿವ್ನಿ ಜಾಸ್ತಿನ. ಇವಾಗ ಅಂದ್ರೆ ಬರ್ಬೇಕು ಅನಿಸ್ತದೆ. ಬತ್ತೀನಿ ಕೂತ್ಕೋತೀನಿ 2 ಮಾತಾಡ್ತೀನಿ. ಅವರು ಕಟ್ಟತಕ್ಕ ಮಾತಾಡ್ತಾರೆ. ಮುಂಚೆನೂ ಮಾತಾಡ್ತಿದ್ದೆ, ಸ್ವಲ್ಪ ಜಾಸ್ತಿ ಆಗಿದೆ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ. ಹಂಗಲ್ಲ, ಏನೋ ಅವ್ರು 2 ಕಟ್ಟತಕ್ಕ ಮಾತಾಡ್ತಾರೆ, ನಾನು 2 ಕಟ್ಟತಕ್ಕ ಮಾತಾಡ್ತೀನಿ. ಕೂತಿರ್ತೀವಿ ಅಷ್ಟೇ, ಇನ್ನೇನು. ಕೆರೆ ನರ್ಸು ಒಳ್ಳೆ ರೌಡಿ ತರ ಖರ್ಚಿ ಬೇರೆ ಕಟ್ತಿ. ರೌಡಿಯಿಂದ ನೀನು ಬಾಲಿ ಇದು ಏನು ಸಮಾಚಾರ? ಯಾವ್ದೋ ಖರ್ಚಿಗೆ ಒಂದು ಏನೋ ಮಾಡಿದ್ಯೇನು? 50 ಲಕ್ಷ ಪಿಂಚನ್ನು, ಗೃಹಲಕ್ಷ್ಮಿ, ಪಂಚಲಕ್ಷ್ಮಿ, ಮಂಗಳಲಕ್ಷ್ಮಿ, ಎಲ್ಲ ಕೊಡ್ತೀನಿ. ಓಲ್ಡ್ ಪೆನ್ಷನ್ನು, ಆಮೇಲೆ ರೇಷನ್ ಕಾರ್ಡ್ದು 500 ರೂಪಾಯಿ. ನಿಮ್ಮ ಅಜ್ಜಿದೆಲ್ಲ ಮಾರ್ಕೊಂಬರ ಕೊಡ್ತೀನಿ. ಯಾವ ಅಜ್ಜಿದ? ನಮ್ಮ ಅಜ್ಜಿದ ಅದೇ ಬಳಕಾಳು. ಅಯ್ಯೋ ನಿಮ್ಮ ಅಜ್ಜಿದಿಲ್ವಲ್ಲ? ಎಷ್ಟದವ? ಭೀಮಸಂದ್ರದಾಗೆ ಎಷ್ಟದ ಹೇಳು? ಬರ್ತತೆ ಒಂದು 7-8 ಲಕ್ಷ. ಲ್ಯಾಟ್ರಿ ನಡಿಯಪ್ಪ. ಭೀಮಸಂದ್ರ ಯಾವ್ದಂತೆ ಮಾಡ್ಸ್ಕೊಂಡ್ಬಿಟ್ಟಿದ್ದೀರಲ್ಲ ಹೆಸರಿಗೆ. ನಿಮ್ ದಡ ಬರ್ಕೊಡ್ತೀನಿ ನಾನು. ಯಾವ್ದು ಮಾಡ್ಸಂಗ ಕೊಡಿಲ್ಲ ಹಂಗಾರೆ ಇರಪ್ಪ. ಬೂದಾಳಲ್ಲಿ ಯಾರು ಗೈಸ್ ಭೀಮಸಂದ್ರ ಯಾವ್ದು ಬರ್ತದೆ? ತುಮಕೂರಲ್ವಾ? ತುಮಕೂರಲ್ಲಿ ಯಾರಾದ್ರೂ ಇದ್ರೆ ಸ್ವಲ್ಪ ರಿಜಿಸ್ಟ್ರೇಷನ್ ಮಾಡಿಸ್ಕೊಡೋರು ನೋಡ್ರಿ. ಸ್ವಲ್ಪ ಕಮಿಷನ್ ಕೊಡ್ತೀವಿ. ಯಾರಾದ್ರೂ ಒಂದು ಸೈಟ್ ಅದೇ ಸೇಲ್ ಮಾಡ್ಕೊಡ್ತೀರಣ್ಣ. ಎಲ್ಲವ ಭೀಮಸಂದ್ರ ಊರಾಗ್ಯದ? ನಡೂರಾಗ್ಯದ. ಆಗ ಪರವಾಗಿಲ್ಲ ಹಂಗಾರೆ ಒಂದು 10 ಲಕ್ಷ ಓಡ್ಬೋದು ಸೈಟ್ ಇವಾಗ ಅಲ್ಲಿ. ಮೊಮ್ಮಗಳು ಬರ್ಬಿಡಂಗಾರೆ. ಇಬ್ರಿಗೆ ಮೊಮ್ಮಗಳು ಬರ್ಬಿಡು. ಸರಿ ಕೊಟ್ಟಿದೆ ನಮ್ ತಂಗಿಗೂ ನಂಗೆ ಇಬ್ರಿಗೆ. ಮೊಮ್ಮಗಳು ಗಿಫ್ಟ್ ಕೊಡವಾದನ ಸೈಟ? ಯಾಕೆ ನೀನ್ ತಡ್ರಪ್ ಕೊಡು. ಯಾವ್ದ? ನೀನ್ ತಂದಿಲ್ವಾ? ನಾನ್ ತಾಂಡಿದ್ದೀನಿ ಬೆಳಕಾಳಲ್ಲಿ ಪುಡ್ಕೋಸಿ ಲಂಗದಾವಣಿ ಬೇಕೇನು? ನೀನ್ ತಗೊಂಡ್ರಪ್ ಕೊಡು.
ಅಲ್ಲಿ 2 ಲಕ್ಷ ರೂಪಾಯಿ ಗಾಡಿ ಕೊಡ್ಸಕ್ಕೆ ಗೋಜಾಡ್ಬಿಟ್ರು ನಿಮ್ಮ ಅಳಿಯ ಮಗಳು. ಇನ್ನ ಇದೆಲ್ಲ ಮಾಡ್ತಾರಲ್ಲ ಯಾವ್ದು ಮಾಡಿಲ್ಲ ಕೊಡು ಮೊಮ್ಮಗಳು ಚೆನ್ನಾಗಿರ್ಲಿ, ನನಗೇನ್ ಬೇಡ, ನಾನು ನೋಡ್ಕೊಂಡು ದುಡ್ಕೊಂತೀನಿ ನಾನು. ಏನಿಲ್ಲ ದೇವ್ರು ಕೊಟ್ಟು ಮಾಡ್ತಾನೆ. ದೇವ್ರು ಏನ್ ಕೊಟ್ಟಿಲ್ಲ, ಅಲ್ಲಿ ನೀ ಕೊಡು, ಅಜ್ಜಿ ಆದವಳು, ನಾನು ದುಡ್ಕೊಂತೀನಿ, ನನ್ಗೇನ್ ಬೇಡ. ಮೊಮ್ಮಗಳು ಕೊಡಂಗಿರಿ ನೋಡು. ಬೇಡು ಒಂದು 2 ಕುಂಟೆ ಜಮೀನ್ ಕೊಡ್ತೀನಿ. ಎಲ್ಲಿರದ ಇಲ್ಲಿ ಕಣ್ತವಳ್ದ ಇದಾ? ಓಹೋ ಇಲ್ಲಿಲ್ಲ ನೀನು. ಅವಳು ಅರ್ಧ ಭಾಗ ಇವಾಗ ಅರ್ಧ ಭಾಗ 2 ಕುಂಟೆ ಅಲ್ಲ. ನೀನ್ ಎಷ್ಟು ಕೊಡ್ತಿ ಗಂಗಾಯಿಂದು ಆಸ್ತಿನ? ಯಾವ ಆಸ್ತಿನ ಇಲ್ಲ ಗಂಗಾಯಿಂದ. ಇವಾಗ ಮೊಮ್ಮಗಳಿಗೆ ಏನ್ ಕೊಡ್ತೀಯ ಗಿಫ್ಟ್? ಏನಿಲ್ಲ ಕಣಪ್ಪ. ಏನಿಲ್ವಾ? ಸಾಕು ಬಂದ್ ಮಾಡ್ತೀನಿ. ಅಯ್ಯೋ ಬರೇ ಬುಲ್ಡೆ ನೀನೇ ಬುಲ್ಡೆ ಬುರೇ ಬುರುಡೆ ಅದೇ ನೀನು ಏನಾದ್ರು ನೋಡಿದ್ರೆ ತಗೊಂಬರ್ರಿ ಬಂತೆ. ಎಲ್ಲ ಟ್ರೈನಿಂಗ್ ಮಾಡ್ತಾ ಇದ್ದೀರಾ 3 ದಿವಸದಿಂದ? ಮಾಡ್ತಾ ಇದ್ದೀನಿ. 2 ಕುಂಟೆ ಜಮೀನ್ ಕೊಡ್ತೀನಿ, ಬಂದು ಇಲ್ಲೇ ಮನೆ ಕಳ್ಕೊಂಡಿರ್ಲಿ. ಓಹೋ ಇಲ್ಲ 2 ಕುಂಟೆ ಅಲ್ಲ ನಮ್ಮೂರಾಗೆ ಬೇಡ, ಉಂಡ್ಯಾದ್ರು ಬೇಕು, ಗೋಳಾದ್ರು ಬೇಡ. ನಮ್ಮೂರಾಗ ಏನಪ್ಪ ಕುಂಟೆ ಇವತ್ತು 3.5 ಲಕ್ಷ ಅಲ್ವಾ? 4 ಲಕ್ಷನೋ? 5 ಲಕ್ಷ ಅಂದೆ ನಮ್ಮೂರ ಕುಂಟೆ. 5 ಅಂದ್ರೆ 2 ಕೋಟಿ ಅಂದ್ರೆ 5 ಲಕ್ಷ ಆಯ್ತು. ಪರವಾಗಿಲ್ಲ 10 ಲಕ್ಷ ಆಯ್ತು, ಸಾಕು ಅದಕ್ಕೆ ಕೊಡ್ತೇನು? ನೋಡಿ ತಾಯಿ ನೋಡಿ ಏನಾದ್ರು ಬೀರಾಗ ಅವೇನು ಮೊಮ್ಮಗಳ ಮೇಲೆ ಪ್ರೀತಿ ಲವ್ ಜಾಸ್ತಿ ಇರಜೆ. ಆ ಬೀರಾಗಿ ಬೇಜಾನು ಅಮೂಲ್ಯವಾದ ವಸ್ತುಗಳವೆ, ತಾತ ಕೊಟ್ಟಿರೋದು, ಬೀಗರು ಕೊಟ್ಟಿರೋದು ಎಲ್ಲ ಮಡ್ಗವ್ರಿ. ಏನಾದ್ರು ಇದ್ರೆ ತಾಮಂಗಿ ಕೊಡಂಗಿರೋ ಕೊಡು. ಕೊಡವ ನನ್ನ ಮೊಮ್ಮಗ್ ಕೊಡ್ತೀನಿ. ನನಗೇನ್ ಬೇಡ, ನೀನು ಮೊಮ್ಮಗ್ ಕೊಡ್ತೀನಿ. ಯಾವ ಮೊಮ್ಮಗಂಗೆ? ತಿಬೇಲ್ಗೆ ಹೋಗಿದ್ಯಲ್ಲ. ಓಹೋ ನೋಡ್ದೇನ್ರಿ? ಓ ಇಲ್ಲಿಲ್ಲ ಅಲ್ಲೇ ನಾವ್ ಸಮಜ್ಜಿ ಅಲ್ಲೇ ಎಲ್ಲೋ ಕನ್ಸ್ಕೊಂಡ್ಬಿಟ್ಟಿದ್ದಿ ದೂರ. ಅಜ್ಜಿ ಇರಜಿ ನಿನಗೆ ಎಷ್ಟು ಜನ ಬಂದಿರಜ್ಜಿ ಏನ್ಕೆ ನಿನ್ ನೋಡಕ್ಕೆ? ನನ್ಗೆ ಎಷ್ಟು ಜನನು ಬಂದಿರ್ಲಿಲ್ಲ. ನಿಮ್ ತಾತ ಒಬ್ನೇ ಬಂದಿದ್ದೋನು, ನಿಮ್ ತಾತ ಒಬ್ನೇ ಮದ್ವೆ ಮಾಡ್ಕೊಂಡ್ ಬಂದಿರೋನು, ಯಾವ ಜನನು ಬಂದಿರ್ಲಿಲ್ಲ. ಗುಂಡ್ ಚೆನ್ನಾಗಿದೆ ಅಂದ್ಬಿಟ್ಟು ನನ್ನ ನಡ್ಸ್ಕೊಂಡ್ಬಿಟ್ಟಿದ್ದಿ. ಯಾರನ್ನ? ನಿನ್ಗೆ ಎಷ್ಟು ಜನ ಬಂದಿರವ? ಅಕ್ಕನ ಮಗಳು ತಾನೆ. ಎಷ್ಟು ಜನ ಬಂದಿದ್ರು ನಿನಗೆ? ನಂಗ್ ಮಾಸ್ತ ಬಂದಿ. ಓ ನೀನ್ ಅಂತ ಪಿಗರೇನಲ್ವಲ್ಲ, ನಿನಗೂ ಡಿಮ್ಯಾಂಡ್ ಇತ್ತಂಗ ಮಾರ್ಕೆಟ್ ಅಲ್ಲಿ. ಓಹೋ ಕಡಗದರು ಕೊಡಿಲ್ಲ 20 ವರ್ಷ ಹೆಂಗಿದೆ ಫೋಟೋ ಕೊಡಿ ಅದನ್ನ ಒಂದ ಕಡಗದರು ಅಡಿಕೆ ತೋಟ, ಎಲೆ ತೋಟ, 10 ಎಕರೆ ಜಮೀನ್ ಎಲ್ಲ ಇತ್ತು. ನಿಮ್ ತಾತ ನನ್ ತಂಗಿ ಮಗನೇ ನನ್ನ ತಂಗಿ ಮಗನ್ ಕೇಳ್ಬೇಕು ಅಂತ ಓಡಿಸ್ಬಿಟ್ಟ. ಅದಕ್ಕೆ ಕಾಳಪ್ಪ ಮದುವೆ ಆಗ್ಬಿಟ್ಟೆ. ಗುಡೆ ಮನೆಯಲ್ಲಿ ಕೊಡಿಲ್ಲ 20 ವರ್ಷ ಹೆಂಗಿದ್ದಿ ನೋಡೋಣ. ಇವನ ಏನ್ ಮಾಡಿಕೊಂಡಿದೀನಿ 20 ವರ್ಷದ ಫೋಟೋ ಯಾವ ಫೋಟೋ ಇದ್ವು? ನಿನಿಗೂ ಆಟ ಕಾಲ ಅಷ್ಟೊಂದು ಡಿಮ್ಯಾಂಡ್ ಇತ್ತು ಅಂತಂದ್ರೆ ಸ್ವಲ್ಪ ಯೋಚನೆ ಮಾಡೋ. ಫೋಟೋ ಇಲ್ಲ ಅವಾಗ, ಯೋಚನೆ ಮಾಡೋ ವಿಚಾರ ಇಲ್ಲ, ಏನು ಇಲ್ಲ. ಚಪ್ರ ಹಾಕ್ತ, ಅವರೆಕಾಳು ಹಳಸಿನ್ಕಾಯಿ ಸಾರು ಮಾಡ್ದ, ತಾಲಿ ಕಟ್ಟಿಸ್ತಾ ಕಳಿಸ್ತಾ ಇದ್ದ ಅಷ್ಟೇ. ಕಳಿಸ್ತಾ ಇದ್ದ 10 ಜನ ಮಕ್ಕಳು ಉಡ್ಸ್ತಾ ಇದ್ದ. ಎಲ್ಲಾರ್ಗು ಇರೋ 2 ಎಕರೆ ಜಮೀನಾಗೆ 10 ಗುಂಟೆ ಬರ್ದ. ಅದೇ ಮಾಡಿರೋ ನೀವು ಆ ಕಾಲದಲ್ಲಿ. ಅದೇ ದೊಡ್ಡದು ಎಲ್ಲ ಹೊತ್ತು. ನಿನ್ಗೆ 5 ಜನ ಮಕ್ಕಳು, ಇವ್ರಿಗೆ 5 ಜನ ಮಕ್ಕಳು. ಅದೇ ದೊಡ್ಡದು ಅವಾಗ. ನಿಮ್ಮ ಅಪ್ಪ ನಿಮ್ ತಾತಿರ್ಗೆ ಅವ್ರಿಗೆ 10 ಜನ ಮಕ್ಕಳು. 10 ಜನ ಮಕ್ಕಳು ಬಿಟ್ರೆ ಇವರೇ 1,500 ಜನ ಹೋದ್ರು. ಇವಾಗ ಆಸ್ತಿ ಇಲ್ಲ, ಒತ್ತಿನ ಕಿಟ್ಟಿಲ್ಲ, ಒದಿಯಕ್ ಬಟ್ಟಿಲ್ಲ, ಮಕ್ಕಳು ಮಾತ್ರ ಮಸ್ತಾಗವಿ. ಎಲ್ಲ ಇವಾಗಿನ ಕಾಲದಾಗ ಒಬ್ರೇ. ಆ ಕಾಲದಾಗೆ ಆ ಕಾಲದಲ್ಲಿ ಈ ಕಾಲದಾಗಲ್ಲ. ನಿಮ್ ತಾತ ನಮ್ಗೆ ಈ ನಿನ್ ತಂಗಿ ಹೆಂಗ್ ಮದ್ವೆ ಮಾಡ್ಕೊಂತಾಳು, ನನ್ನ ಹಂಗೆ ಮಾಡ್ಕೊಂಡಿದ್ದೀವ್ರು. ಹೌದಾ? ಜೋರಾಗಿ ಅಂದ್ರೆ ಏನ್ ಕೊಟ್ರ ತಾಮ ಕೊಡಲ್ಲ ಮೊಮ್ಮಗಳಿಗೆ? ಇನ್ನೇನ್ ನಿಂಗೇನ್ ಬೇಕಾಗಿರೋ ತಾಮ ಕೊಡು. ಏನೇನ್ ಮಾಡಿ ತಂಗಿ ಬೀರ ಇಲ್ಲಿಂದ ಹಪ್ಳ, ಉಪ್ಪಿನಕಾಯಿ, ಕಜಾಯ, ಸಂಡಿಗೆ, ಇಲ್ಲಿಂದ 2 ಮೂಟೆ ನೆಲ್ಲು, ಅಕ್ಕಿ ಉಳ್ಕಲ್ಲಿಂದ 2 ಮೂಟೆ ಅಕ್ಕಿ ಎಲ್ಲ ಹಾಕ್ಕೊಂಬಂದು ಎಲ್ಲ ಮಾಡ್ಕೊಂಡ್ ಬಂದಿದ್ದ ನನ್ ಮನೆ ಭೀಮಸಂದ್ರ. ಹೌದಾ? ಭೀಮಸಂದ್ರದಾಗ ಯಾರ ಮೇಲೆ ಲವ್ ಆಗಿರ್ಲಿವ? ಭೀಮಸಂದ್ರದಿಂದ ಭೀಮಸಂದ್ರಕ್ಕೆ ಹೋಗಿದ್ದೀನಿ 50 ಕಿಲೋಮೀಟರ್. ಅವತ್ತಿನ ಕಾಲ 50 ಕಿಲೋಮೀಟರ್ ದೂರ ಬಂದವ್ರೆ ಅಂದ್ರೆ ಲೆಕ್ಕ ಹಾಕು. ಲೆಕ್ಕ ಹಾಕ್ಲೇಬೇಕು ಬಿಡ. ಬ್ರಾಹ್ಮಣರು ಬಂದ್ಕೋತಾರೆ, ನಿಮ್ಮ ಅಪ್ಪಂಕ ನಿಮ್ ತಾತನ್ ಕರ್ಕೊಂಡು ಇವ್ರು ಬಂದ್ಕೋತಾರೆ. ನೀನ್ 2ರಲ್ಲಿ ಮಾಲೆ ಹಾಕ್ಬಿಟ್ಟು ಇದು ಏನದು ಆಗಿನ ಕಾಲದಲ್ಲಿ ಹೆಣ್ಣಿಗೆ ಹಾರ ಹಾಕ್ತಾರ ಏನದು ಗಂಡಿಗೆ? ಸ್ವಯಂವರ ಕಳಪಂಗ್ ಹಾಕ್ಬಿಟ್ಟೆ. ಬಾ ಒಲಿ ಮುದ್ದೆ ಮಾಡೋಣ ಮೊಮ್ಮಗಳು ಮಾಡೋಣ ಬಾ. ಅಲ್ಲೇ ಕೂತಿದ್ದೀನಿ ನೀನು ಮನೆ ನೀನು ತಣ್ಣಗಾದಿ ಅಂತ ಅಲ್ಲಿ ಸೆಕೆ ಅವ್ರು ಬೇಗಿ ಬೀಗ್ರು ಮಾತಾಡ್ಕೊಳ್ಳಿ, ನಾನು ಇಲ್ಲೇ ಬಾಗ್ಲಲ್ಲಿ ಅಲ್ಲೋಡಿ ಇಳಿಕೆ ನಾನಿದ್ದೇನಪ್ಪ ಹಿಂಗೆ ನೋಡ್ತಾನೆ ಇರ್ತೀನಿ. ಅಯ್ಯೋ ಒಳ್ಳೆ ಕತೆ ಹುಡುಗರು ಕಣಪ್ಪ ನೀವು. ಒಳ್ಳೆ ಕತೆ ಈ ಕಾಲದ ಮಕ್ಳಿಗೆ ಯವನ ಕೇಟೆ ಏನಾದ್ರು ಕೊಡಂಗಿರ ಕೊಡಬಾರ್ದಪ್ಪ ಮೊಮ್ಮಗಳಿಗೆ. ಮೊಮ್ಮಗಿಂಗೆ ತಾಮರವ ನಿಂಗೆ ನಿಂಗೇನ್ ಬೇಕಾಗಿಲ್ವಲ್ಲ ಇನ್ನ ಬೀರಾಗೆ?
ಅಲ್ಲ ನಿಮ್ಮ ಯಜಮಾನ್ರು ಏನಾದ್ರು ಬೀರಲ್ಲಿ ಒಡವೆ ಒಲೆ ಸರ ಕಾಸಿನ ಸರ ನಮ್ಮ ಯಜಮಾನ್ ಏನು ಮಾಡಿದ್ರು ಅವಲಕ್ಕಿ ಸರ ಡಾಬು ಅಡಿಕೆಲೆ ಚೀಲ ಒಂದ್ ಮಡಿಕೊಂಡಿದ್ರು ಡಾಬು ಅವಲಕ್ಕಿ ಸರ ಡಾಬು ಮಾರಿ ಕುರಿ ತಂದಿದ್ದೆ. ಹೌದಾ ಅದನ್ನು ಮಾರ್ಕೊಂಡ್ಬಿಟ್ಟೆ ಅವಾಗ ಹ್ಮ್ ಎಷ್ಟು ಮಾರುದ್ರ ಕುರಿ ಮಾರಿ ಸೀಮೆಸ ತಂದಿದ್ದು. ಬಾ ಹೋಗಿ ಆಯ್ತು. ಮುಗಿಗೆ ಹಾಲು ಇರ್ಲಿಲ್ಲ, ಕಾಲ್ ಚೈನ್ ಕೊಟ್ಟು ಉದುರ ಕಾಲ್ ಚೈನ್ ಕೊಟ್ಟು ಮುಗಿಗೆ ಹಾಲು ಬರಂಗ್ ಮಾಡ್ಕೊಂಡೆ. ಏನ ಮಾಡ್ಕೊಳ್ಳಿ ಬಾರಮ್ಮ ನಾನು ಮಕ್ಕಳಿಗೆ ಹಾಲು ಹಾಲಿದ್ದೆ ನೋಡಿ ಬಾ ಯಾಕೆ ಹಿಂಗ ಮಕ್ಕ ಹಾಕೊಂಡು ಹೊತ್ತ ಇವತ್ತು ಇಲ್ಲಪ್ಪ ಯಾಕೆ ನೋಡ್ತೀನಿ ನಾನು ಕರೆಕ್ಟಾಗಿ ಹತ್ತಿದೆ ಇಲ್ವ ಅಂತ. ಯಾಕಳ್ಳಿ ಈ ಫೀಲಿಂಗ್ ಹೋಯ್ದಂತೆ, ಫೀಲಿಂಗ್ಗೆ ಡಿಪ್ರೆಷನ್ ಹೋಯ್ದ, ಏನೋ ಹೊಲ್ತ ಚಿಂತೆ ಮಾಡ್ತಾ ಇದ್ದಂತೆ ಒಬ್ಬೊಬ್ಬಳೇನೆ. ಯಾಕೆ 5-6 ಜನ ಇದ್ದ ತಗೋ. ಅಲ್ಲ ಗಂಗಕ್ಕ ಹೇಳ್ತಾ ಇತ್ತು ನಿಮ್ಮ ಅವ್ವ ಯಾಕೆ ಒಬ್ಬೊಳ್ಳೆ ಕೂತು ಅಂತ ಹೇಳ್ಕೊಣ, ನಿಮ್ಮ ಅವ್ಗೆ ಏನೋ ಟೆನ್ಷನ್ ಸ್ಟಾರ್ಟ್ ಆಗೋಯ್ತು, ಅಲ್ಲೇ ಮಗಳಾತಾಳೆ ಅಂತ ಯೋಚನೆ ಮಾಡ್ತಾ ಇತ್ತು. ಹೆಂಗೆ ಟೆನ್ಷನ್ ಮಾಡ್ತಿ? ಏನಿಲ್ಲ, ಮೂರ್ತ ಕೂತ್ಕೊಂಡಿದ್ದೆ ಅಷ್ಟೇ. ಹೌದಾ, ಅದೇ ಮುಹೂರ್ತವೇ ಹೇಳಿದ್ದು. ಏಕೆ ಟೆನ್ಷನ್ ಆಯ್ತಾ? ಯಾಕೋ ಊಟ ನೋಡ್ರಿ ಮಲ್ಕೊಂಡ. ನೋಡಿ ತೊಳಸು ನರ್ಸು. ಅಯ್ಯೋ ಸುಮ್ಮನೆ ಕೂತ್ಕೋ. ನರ್ಸು ಹನುಮು, ಇವ್ರ ಹೆಸರು ಹನುಮಕ್ಕ, ಅವ್ರ ಹೆಸರು ನರ್ಸಮ್ಮ. ನಮ್ಮ ತಾತ ನಮ್ಮ ಅಜ್ಜಿನ ಹನುಮಿ ಅಂತ ಕರೆಯೋದು. ಹನುಮಕ್ಕ ಅಲ್ವಾ ಹನುಮಿ, ನಿಮ್ಮನ್ನ ನರ್ಸು ಅಂತ ಕರೆಯೋಣ ನಿಮ್ಮ ಯಜಮಾನ್ರು. ರಾತ್ರಿ ಒಂದ್ ದಿವ್ಸ ನನ್ನ ಹೆಸರು ಕರ್ದ ಇನ್ನೇನೋ ಇನ್ನೇನಾದ್ರು ಹೋಗುನವ್ರು ಬಾಂದವ್ರು ಅಷ್ಟೇ. ಹೋಗು ಬಾಂದರ ಲವ್ ಇಷ್ಟೇ ಐತೆ ಅಂತಾರೆ. ನಿಮ್ ತಾತ ಒಂದು ಬಾಯ ಒಂದ್ ಮಾತು ಬೈದಿದ್ದಲ್ಲ, ಅದು ಒಂದು ಅದೇ ತಾತ ನಮ್ಮ ತಾತ ಹೊಡೆದಿದ್ದಲ್ಲ ಅದು. 10 ವರ್ಷ ಜೀವನ ಮಾಡಿದೀನಿ, ಖುಷಿಯಾಗಿದ್ದೀನಿ. ಇನ್ನೂ ಏನೋ ಇದ್ಬಿಟ್ಟಿದೆ ನಮ್ಮ ತಾತನ ಕಥೆನ ನೋಡ್ಬೇಕಾಯ್ತು. ನಮ್ಮ ತಾತನ ಹೀರೋ ಮಾಡೀನಿ. ಅವತ್ತಿಗೆ ನಾಟಕ ಆಡೋದು ಚೆನ್ನಾಗಿ. ಏನು ಸುಗ್ರೀವ, ನಿಮ್ಮ ಯಜಮಾನ ಸುಗ್ರೀವನಾ? ಆಗಲ್ಲ ಸುಗ್ರೀವ ಆಗ್ಬಿಟ್ಟು ನಿನ್ನೆ ಮದ್ವೆ ಆದ್ರು. ಸುಗ್ರೀವ ಇವ್ರಲ್ವಾ, ಸಿಂಗದ ಅಲ್ವಾ, ಬ್ರಹ್ಮಚಾರಿ. ಮತ್ತೆ ನಿಮ್ಮ ಮುತ್ತಾತನು ಮಾಡೋದಂತೆ. ನಿಮ್ ಮುತ್ತಾತ ವಯಸ್ಸಾದ್ಮೇಲೆ ನಿಮ್ಮ ಅಪ್ಪಂಗೆ ಶಿಕ್ಷಣೆ ಮಾಡಿದ್ದಂತೆ. ನಮ್ಮ ಅಪ್ಪನ್ ಕಸ್ಬೇಕಾಯ್ತು ನೀನು. ನಿಮ್ ತಾತನಿಗೆ ಅದೇ ನಮ್ಮ ಅಪ್ಪನ್ ಕಸ್ಬೇಕಾಯ್ತು ನೀನು. ನಮ್ಮ ಅಪ್ಪ ಆಡ್ತದ ನಿಮ್ಮ ಅಪ್ಪ ಕರೀತಾರೆ ಅಕ್ಕ. ಒಂದ್ ಕಂದ ಬರ್ತತ ನಿಮ್ಮ ಅಪ್ಪರಿಗೆ, ಒಂದ್ ಕಂದ ಆಡಕ್ಕೆ. ಆ ಕಾಲದದ್ದು ಕಂದ ಅಂದ್ರೆ ನಾವು ಹಾಡು ಪದ ಪದ. ಅದು ಕಂದ ಅಳಗನ್ನಡ. ಅದು ಓದ್ತಿ ನೀನು? ಅಳಗನ್ನಡ ಓದ ಬರ್ತದ? ಕಂದ ಆಡಕ್ಕೆ ಓದ್ತೀನವ ನೀನು? ಓದ ಬರ್ತದ? ಇಲ್ಲ. ನಿಮ್ ತಾತ ಬಂದ ಅಂದ್ರೆ ಮನ್ಗಿದ್ದರಲ್ಲಿ ಎತ್ ಕೂತ್ಕೊಂಡ್ರು. ಓಹೋ ಹಂಗ ನಿನಗೆ ಅವ ಫುಲ್ ಜೋಶ್ಕೊಂಡ್ಬಿಡೋದು ಅವಾಗ. ಇಲ್ಲ, ಮನ್ಗಿದ್ದರಲ್ಲಿ ಎತ್ ಕೂತ್ಕೊಂಡ್ರು. ಅವಾಗ ಬಯಲ್ ನಾಟಕ ಅಂದ್ರೆ ಜನ ಜಾಸ್ತಿ ಕೂತ್ಕೊಳ್ಳಾರಲ್ಲಪ್ಪ ನೋಡಕ್ಕೆ. ಇವಾಗ ಟಿವಿ ನೋಡ್ತಾರೆ, ಪಿಕ್ಚರ್ ನೋಡ್ತಾರೆ. ಕಥೆಗಳವರು ಇದ್ದೇ ಇರೋದಿನ್ನ. ಪಳ್ಳೆದ ನರ್ನಣಿ ಒಬ್ಬ, ಈ ವೈಕುಂಠ ಒಬ್ಬ ಇಬ್ರೇ ಇರೋದು. ಏನಾನ ಕೊಟ್ಟಿದ್ರೇನು? ಲವ್ ಇದಕ್ಕೆ, ವ್ಯಾಲೆಂಟೈನ್ಸ್ ಡೇಗೆ, ಮತ್ತೆ ಲವ್ ಡೇಗೆ, ಪ್ರಪೋಸ್ ಡೇಗೆ, ನೀನು ಮದುವೆ ಆಗಿದ್ದ ದಿವಸ ಏನಾದ್ರು ಕೊಟ್ಟಿರ್ಲಿವ ನಮ್ಮ ತಾತ? ಕೊಟ್ಟಿದ್ರೇನು? ಕೊಡು, ಬಾ ಕೊಡು. ಕೊಡವ, ಯಾಕಂತ ಕೊಡ್ಸ್ಪ, ಹಾಕ್ಸ್ತೀನಿ ಕೊಡು. ಕೊಟ್ರೆ ಹಾಕಂತೀನಿ ನೋಡಿ, ಹಾಕಂತಾಳಂತಿ ನೋಡಪ್ಪ. ಹಿಂಗೆ ಮೊಮ್ಮಗಳ ಮೇಲೆ ಲವ್ ಇದ್ರೆ ಕೊಡಪ್ಪ. ಬರಲೇ ಬೇಡ, ಯಾವುದು ಬೇಡ, ಬರೇ ಇವಾಗ ನಾವು ನೋಡಿ. ನಾನು ಕೊಡ್ತೀನಿ, ಜುಮ್ಕೆ ಮಾಡಿ ಕೊಡ್ತೀನಿ. ಎಷ್ಟು ಗ್ರಾಮ್ ಬೇಕೆ ಜುಮ್ಕು? ಅಯ್ಯೋ ನಿನ್ನ ಓದ್ತೀನಿ, ಬೇಜಾರ ಅವ್ರ ಮನೆಗೆ ಓದ್ತೀನಿ. ನಾನು ಅನ್ಯಾರಿಗೆ ಹೇಳೋದು. ಯಾರ್ರಿ ಡ್ಯಾಡಿ? ಓ, ನನಗೆ ಆರ್ಡರ್ ಮಾಡ್ತಾ ಇದ್ದಿ ವಸಂತಿ. ಒಳ್ಳೆ ಕತೆ. ಅಮ್ಮ ಬಾರಮ್ಮ, ವಾಟಿಸಿದ್ಮ ಗೈಸ್. ಇವತ್ತಿನ ಊಟ ಏನು ಸರ್ ಇದು? ಬಸ್ಸಾರ. ನಾನೆಲ್ಲ ಪೊಲೀಸ್ ಅಂಗಡಿ ಕಡೆ ಅದು ನೋಡಿ. ಬಸ್ಸಾರು, ಹೆಸರು ಕಾಳು ಪಲ್ಯ. ನಮ್ಮ ಅಪ್ಪನ ಮೇಷಗಣ್ಣ ಕಾಣ್ತಾರ ಕಣ್ರಿ. ಯಾಕೋ? ಏಯ್ ಹೊಡಿಕೊಂಬಂದಿನ. ಏಯ್ ತೆಗ್ಯಾವ, ಹಂಗೆಲ್ಲ ಹಾಕ್ಬಿಡ ಓದ್ತು ನೀ. ಪಾಪ ನೀ ಅಷ್ಟು ಹೇಳಿ ತಾಂಬಂದಿದ್ಯಲ್ಲ. ಇಲ್ಲ ಕೂತ್ಕೊಳ್ಳೆ. ಅಜ್ಜಿ ಈ ಕಡೆ ಕೂತ್ಕೊಳ್ಳಿ, ಈ ಕಡೆ ಕೂತ್ಕೊಳ್ಳಿ. ನಾನು ಸುಮ್ಮನೆ ಡೋ ಮಾಡಿಕಣವ. ಇಲ್ಲೇ ಬರಜ್ಜಿ. ಹಂಗಲ್ಲ ಇಸ್ಕೊಳೋದು ನಿನ್ನ ಅಫಿಷಿಯಲ್ ಕೊಡ್ಬೇಕು ನಾಳೆ ಮೊಮ್ಮಗಳೇ ಅಂತ. ಅಲ್ಲ ನಿಂಗೆ ತಾತೊಂದು ಗೈಸ್, ನಾನು ಸುಮ್ಮನೆ ಡೌ ಮಾಡಿದೆ ನೋಡ್ರಿ. ಕೊಟ್ಬಿಡೋದೇನವ? ತುಕ್ಕಿಡ್ದಂತೆ. ಡಬ್ಬ ಬಿಡು ಗೈಸ್. ನೋಡ್ರಿ ಎಷ್ಟು ವರ್ಷ ಆಯ್ತವ ಇದು?
ಒಂದು 30 ವರ್ಷ ಆಗಿರ್ಬೇಕು. 30 ವರ್ಷ ಮೇಲಾಗತ್ತಾ? 30 ವರ್ಷ ಆಗಿತ್ತು. ತಾತ ಕೊಟ್ಟಿದ್ದು ನಾನು ಮಾಡ್ಸಿದ್ ಕಣ. ಗೈಸ್ ಡಬ್ಬ ನೋಡ್ರಿ ಹೆಂಗದೆ. ಈ ಡಬ್ಬ 5 ಪೈಸದ ಬೆಲೆ ಬಾಳಲ್ಲ. ಬಟ್ ಇದ್ರೊಳಗಡೆ ಇರೋ ಚಿನ್ನ ಎಷ್ಟು ಗ್ರಾಮ್ ಅದಾವ ಇದು? ಗೈಸ್ ಇದು ನೋಡ್ರಿ ಹೆಂಗದೆ ವಾಲೆ. 30 ವರ್ಷದ ಹಳೇದು. ಮೈಸೂರು ಅಂಬಾರಿ ಮೇಲೆ ಇದಕ್ಕಿರ್ತಾರಲ್ಲ ಬದ್ರೇಶ್ವರ ಅಂಗಡಿ ಹೊಡಿಯೋದು. ಟಾಪಿಕ್ ಇರ್ತಾರಲ್ಲ ಅಂಬಾರಿ ಮೇಲೆ ಹಂಗ ನೋಡ್ರಿ ಇದು. ಬಿಲ್ ಬೇರೆ ಇರಂಗದೆ. ತೆಗಿ ಬಿಲ್ಲು. ವಾಲೆ ನೋಡ್ರಿ. ಕಾಸಿನ ಸರ ನೀನು ಯಾಕಳವ? ನೀನು ನಿನ್ಕಳವ ಅದು ಕಾಸಿನ ಸರ. ಗುಂಡಿನ ಸರ. ಅದು ನಿಮ್ಮ ತಾತನ ಜಮೀನ ಸಂಪಾದನೆ ಮಾಡಿ. ಒಳ್ಳೆ ನರಸಮ್ಮಜ್ಜಿ ಕಣಜಿ ನೀನು. ನೀಲಗಿರಿ ತೋಟ ಮಾಡಿ. ತೆಗಿ ನೋಡೋಣ ಎಷ್ಟಾಗದು ಬಿಲ್ ಅದು ಹಳೆ ಕಾಲದ್ದು. ಯಪ್ಪ ಈ ಪೇಪರ್ ನೋಡಿ ಹೆಂಗದೆ ಒಂದೇ ಗೈಸ್. ಬಿಲ್ಲು ಬರೀ 520 ರೂಪಾಯ. ಯಪ್ಪ ಗೈಸ್ 520 ರೂಪಾಯಿ ಜುಮ್ಕೆ ಅವು. ತೆಗಿ ಕೈ ಹಿಡ್ಕೋ. ನಿನ್ನ ಚಿನ್ನ 2 ರೂಪಾಯಿ ಅಂತ ಬರ್ದವ್ರೆ. ನಮ್ಮ ಚಿನ್ನ 2 ರೂಪಾಯಿ ಅಂತ ಬರ್ದವ್ರೆ. 4 ರೂಪಾಯಿ. ನಿನ್ ಚಿನ್ನ ತಾಳಿ ಹಾಕ್ಬಿಟ್ಟಿದ್ದ? ತಾಳಿ ಹಾಕಿದ್ದೆ. ಅಲ್ಲ ಅಲ್ಲಿ ಬರ್ದಿರೋದು. ನಿನ್ನ ಚಿನ್ನ ಹಂಗೆ ಬರ್ದಿರೋದು ಅಂದ್ರೆ 2 ರೂಪಾಯಿ ಅಂದ್ರೆ 200 ರೂಪಾಯಿ ಲೆಕ್ಕ. 4 ರೂಪಾಯಿ 400 ರೂಪಾಯಿ. ಇದೇನು ಎಕ್ಸ್ಟ್ರಾ ಹಾಕೋರೆ? ಎಕ್ಸ್ಟ್ರಾ ಚಾರ್ಜಸ್ ಇರಬೇಕದು. ಎಕ್ಸ್ಟ್ರಾ ಇದು ಮೇಟ್ಬಿಡಿ. ಇದ್ರ ಬಿಟ್ಟು ಎಕ್ಸ್ಟ್ರಾ 250 ರೂಪಾಯಿ. 550 ರೂಪಾಯಿ ಪೇಯ್ಡ್ ಅಂತ ಹಾಕೋರು. 100 ರೂಪಾಯಿ. 100 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದ? ಅಡ್ವಾನ್ಸ್ 100 ರೂಪಾಯಿ. 100 ರೂಪಾಯಿ ಅಡ್ವಾನ್ಸು. ಆಮೇಲೆ 450 ರೂಪಾಯಿ ಟೋಟಲ್ಲು. ಮಾಡಕ್ಕೆ ಬಂದಿತ್ತು 450 ರೂಪಾಯಿ. 70 ರೂಪಾಯಿ ಇದಾಗ್ತವ್ರೆ ಸೆಟ್. 70 ರೂಪಾಯಿ ಏನು ಮಾಡೋ ಚಾರ್ಜು. ಟೋಟಲ್ 520 ರೂಪಾಯಿ. ಯಪ್ಪ ಅದೇ 500. ಅದೇ ನಾವು ಇವತ್ತಿನ ರೇಟ್ಗೆ 470 ರೂಪಾಯಿ ರೇಟ್ಗೆ 1 kg ಚಿನ್ನ ಮಾಡಿಸೋದಿತ್ತಲ್ವಾ? ಯಮುನ ಮದುವೆ ಆಗೈತೆ ಅದ್ರೊಳಗೆ. ಯಮುನಕ್ಕಂಗೆ ಹಾಕಿದ್ದ ಮದುವೆ ಟೈಮಲ್ಲಿ. ಇಸ್ಕೊಂಡೋಗಿದ್ರು. ನೋಡ್ರಿ 30 ವರ್ಷದ ಹಳೆ ಚಿನ್ನ ಹೆಂಗದೆ. ಯಾವ ಅಂಗಡಿಗೆ ತಗೊಂಡೋದ್ರು ಒಡವೆನ ಬದ್ರೇಶ್ವರ ಅಂಗಡಿ ಒಡವೆ ಅಂತಾರೆ. ಇದನ್ನ ಭದ್ರಯ್ಯ ಶೆಟ್ರು. ಯಾವ ಭದ್ರಯ್ಯ ಶೆಟ್ರು? ನೆನ್ಮಂಗ್ಲ ಭದ್ರಯ್ಯ. ಭದ್ರಯ್ಯ ಜ್ಯುವೆಲರ್ಸು. ನೋಡ್ರಿ ಹಿಂಗವೇ ನಮ್ಮ ನರಸಮ್ಮಜ್ಜಿವ 30 ವರ್ಷದ ಹಳೆ ವಾಲೆ. ಇದು ಬ್ಲರ್ ಆಗ್ತದೆ. ಇದೆ ಕರೆಕ್ಟಾಗಿ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟು ಗ್ರಾಮ್ ಅವ ಇವು? 4 ಗ್ರಾಮ್ ಇರ್ಬೇಕು. ಜಾಸ್ತಿ ಇರಬೇಕು. ಎಷ್ಟು ಗ್ರಾಮ್? 4 ಗ್ರಾಮ್. 4 ಗ್ರಾಮ. ಮಂಗಲ್ ಎದ್ದಿದ್ದು ಅಷ್ಟೇ. ಏ 2 ಗ್ರಾಮ್ ಅನ್ನಕ್ಕೆ ಹೋಗಿ 2 ರೂಪಾಯಿ ಅಂತ ನಾನು 2 ಗ್ರಾಮ್ ಇರ್ಬೇಕು ಕರೆಕ್ಟ್ ಇದು. 8 ಗ್ರಾಮ್ ಗಾಲೂರ 4 ಗ್ರಾಮ್ ಅರ್ಧ ಸಾವಿರನ ಏಯ್ 1 ಸಾವಿರ 8 ಗ್ರಾಮ್ ಕಣಜಿ. ಏನ ಜನ್ಮ ಕದ್ರಿ ನೀನು ಹಳೆ ತಲೆ. 1 ಸಾವಿರ 8 ಗ್ರಾಮು. 4 ಗ್ರಾಮ್ 10 ಸಾವಿರನು. ಇವತ್ತಿನ ಇದ್ರ ನಿಖರವಾದ ಬೆಲೆ ಎಷ್ಟು? 4 ಗ್ರಾಮ್ ಅಂತಂದ್ರೆ 48 ಸಾವಿರ ರೂಪಾಯಿ ವಾಲೆ ಕಣವ ಇವು. ಬರೋ 520 ರೂಪಾಯಿ. 520 ರೂಪಾಯಿ ಇವು ಅವತ್ತಿನ ಕಾಲಕ್ಕೆ. ಇವತ್ತು 1200 ರೂಪಾಯಿ ಲೆಕ್ಕ ಹಾಕೊಂಡ್ರು 48 ಸಾವಿರ ರೂಪಾಯಿ ವಾಲೆ. ಅಗ್ರಿಗೋಲ್ಡ್ ಹಾಳು ಮಾಡಿದಲ್ಲ 3 ಲಕ್ಷ. ನಮ್ಮ ಅಪ್ಪ ಹೂವು ಹಾಲು ಕಾಯಿಸಿ ಹಾಲು ಮಾರಿ ಕೊಟ್ಟಿದ್ದಲ್ಲ. ಅದಕ್ಕೆಲ್ಲ ಒಡೆ ಮಾಡಿಸ್ಬಿಟ್ಟಿದ್ರೆ ಇವತ್ತು ನಿಮ್ಮ ಮೊಮ್ಮಗಳಿಗೆ ಇದು ಅದರ ಪರಿಸ್ಥಿತಿನೇ ಗೊತ್ತಿರೋ ಮದುವೆ ಮಾಡೋಕ್ಕೆ. ಕೊಟ್ಬಿಡೋಣ ಹಂಗಾರೆ ಮೊಮ್ಮಗಳಿಗೆ. ಇಸ್ಕೊಂತೀನಿ ಬೇಡ ಅಂತಲ್ಲವ ಮೊಮ್ಮಗಳಿಂದ. ಕಾಸಿನ ಸರ ಬೇರೆ ತಮ್ಮಂದರೆ. ಕಾಸಿನ ಸರ ಎತ್ತಿಡ್ಕೋ. ಹಿಂಗಿಡ್ಕೋ ವಾಲೆ. ಹಿಂಗಿಡ್ಕೋ. ನೀನು ಎಸ್ಕೊಟ್ಟಿದ್ದ ಅವೆರಡು ಹಂಗಾರೆ ಆ ಮೊಮ್ಮಗಳು ಹಾಕ್ಬಿಡ್ತೀನವ. ಪಾಪ ಕಡೆ ನರಸಮ್ಮ. ನೀಲಗಿರಿ ತೋಟ ಮಾಡಿದ್ದ ಒಡವೆ ಅದು. ಕೊಟ್ಬಿಡಿ ಬೇಡ ತಾಯಿ. ತಳವ 520 ರೂಪಾಯಿ ನಿಂದು. ಹುಷಾರ ಮಡಿಕಳವ. ನಿಮ್ಮ ಮೊಮ್ಮಳಿಗೆ ಏನು ಬೇಡ. ತಳಜಿ ನರಸಮ್ಮಜ್ಜಿ ಮಡಿಕಳಜ್ಜಿ. ನಿನ್ನ ಗಂಡನ ಅಷ್ಟು ಏನು ಬೇಡ ನಿಮ್ಮ ಮೊಮ್ಮಗಳಿಗೆ ಇಲ್ಲ. ಇವರು ಒತ್ತಿಗೆದಿರೋದ್ರು ನೆಲಮಂಗಲದವರು. ಹುಷಾರಾಗಿ ಜಾಪನ ಲಾಕ್ ಮಾಡ್ಕೊಂಡು ತಳಿ ನೇತಾಕಿ ಹೊಳಿತೈ. ನೇತಾಪಟ್ಟು ಕೊಡೆ. ಬೇಡ ಕಣವ ನಿನ್ನ ಆಸ್ತಿ ಅಂತ. ಮದುವೆಗೆ ಕಳವ ಮಗಳ ಮದುವೆಗೆ ಹಾಕೊಂಡು ಚೂಡಿದಾರ ಕೊಡ್ಸಿ ಹಾಕಳವ ಒಂದ. ಲೆಹಂಗ ಹಾಕಂತೀನವ. ಇಲ್ಲಾಂದ್ರೆ ಇದು ಹಾಕಂತೀನವ ಗೌನು. ಅದೇನಂತಾರೆ ಗೌನ್ ಅಲ್ವನೇ ಅದು? ಗೌನು ಲೆಹಂಗ ಅವ್ನು ಹಾಕೊಂಡು ವಾಲೆ ಜಿಂಗ್ ನೋಡೋಣ ಸಾಕು. ಅವಳೇ ನಿಂಗೇನು ಆಸೆ ಬಿಡಲ್ಲ. ನಾ ಬೈಬಿಟ್ಟು ಕೇಳಿಲ್ಲ ಕೊಡ್ಸು ಅಂತ. ನಾನೇನೋ ಡೌ ಮಾಡಿದೆ ಕೊಡ್ತೇನೋ ಅಂತ ಎತ್ಕೊಂಡ್ಬಂದಿ ನೋಡಿ ಬೀರ್ ತೆಗೆದ್ಬಿಟ್ಟು. ಇದ್ರ ಊಟವನ್ನು ಎಲ್ಲ ಕೇಳ್ಕೊತೀನಿ ಹೋಗಿ. ಏನ ಮಾತಾಡದ? ಬಾಣವರು ಸೋಂದೇನಲ್ಲಿ ಹೋದ್ಮೇಲೆ ಇವೆಲ್ಲ ಕಲ್ತ್ಬಿಟ್ಟೆ. ಸೋದರೊಳಗೆ ಹೋದ್ಮೇಲೆ ಹಾಳಾಗೋದ್ನ? ಅಲ್ಲ ಇವೆಲ್ಲ ಕಲ್ತ್ಬಿಟ್ಟೆ. ಏನಿಲ್ಲ ಕಾಲೇಜ್ ಹೋದ್ಮೇಲೆ. ಈಗ ಇಲ್ಲಿ ನರ್ಮಂಗಲ ಕಾಲೇಜಿಗೆ ಕಲ್ತಿದ್ದ. ಅಲ್ಲ ಹಂಗಾರೆ ಆ ಕಾಲೇಜ್ ಹೋಗಿ ಹಾಳಾಗ್ಬಿಟ್ಟೆ ಅಂತ ನಾನು. ಅಲ್ಲ ಇವೆಲ್ಲ ಕಲ್ತಿದ್ದು ಅಂದಿದ್ದು ಹಾಳಾದೆ ಅಂತ ಅಲ್ಲ. ಅದು ಹಾಳಾದೆ ಅಂತ ಯಾಕೆ ಮಾತಾಡ್ತೀಯಾ? ಮತ್ತೆ ಇವೆಲ್ಲ ಕಲ್ತೆ ಅಂತ ಹೇಳಿದ್ದು. ಅದೆಲ್ಲ ಕಲೆ. ಅದು ಮುಂಚೆನಿತ್ತು. ಅದೆಲ್ಲ ಹೇಳ್ಕೊಂಡಿರಲಿಲ್ಲ ಅಷ್ಟೇ. ಚೆನ್ನಾಗಿ ಬಾಳ್ಬೇಕು. 1000 ವರ್ಷ ಅವಳು
1000 ವರ್ಷ ಸುಳ್ಳು ಹೇಳ್ಬೇಡ. 100 ವರ್ಷ ಸಾಕು. ಸಂಸಾರ ಮಾಡ್ಬೇಕು. 100 ವರ್ಷ ಸಾಕಂತೆ. 1000 ವರ್ಷ 1000 ವರ್ಷನೇ ಬದುಕಲಿ ಬಿಡು. 7 ಜನ್ಮ ಅಂದ್ಮೇಲೆ 100 ವರ್ಷ ಅನ್ನು 100 ವರ್ಷನೇ ಬದುಕಲಿ ಬಿಡು ನನ್ನ ಅಮ್ಮ. ಅದೇ 100 ವರ್ಷ. 100 ವರ್ಷನೇ ಬದುಕಲಿ. ಅತ್ತೆ ಮಾವನ್ ಚೆನ್ನಾಗ್ ಕಾಪಾಡು. ಅತ್ತೆ ಮಾವನ್ ಚೆನ್ನಾಗ್ ಕಾಣ್ಲಿ. ಅವಳು ಮಕ್ಳು ಮುರಿ ಎತ್ಕೊಂಡು ಮಕ್ಳು ಮುರಿಗೆ ಹೋಗು ಬರೋ ಕಲಿಸ್ಲಿ. ಅವರು ದೊಡ್ಡ ಎವರ್ಲಾಗಿ ಬೆಳೆಸಿ ಮನೆ ಕಟ್ಟಿ ಅವ್ರು ಮದ್ವೆ ಮಾಡ್ಲಿ ನನ್ನ ಮೊಮ್ಮಗಳು. ಕರೆಕ್ಟ್ ಆಗಿದ್ದೀನಿ. ಕರೆಕ್ಟ್ ಆಗಿ ಲೈನ್ ಆಗಿ ಬರಿತಾ ಇದ್ದೀನಿ. ಕರೆಕ್ಟ್ ಆಗಿ ಹಿಂದಕ್ಕೆ ಬರ್ಲಿಲ್ಲ ಕಣ, ಮುಂದಕ್ಕೆ ಹೋದೆ. ಹಂಗ್ ಬಾಳ್ಲಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ. ಅಜ್ಜಿಗೆ ನನ್ ಸೊಸೆ ಅಲ್ಲ ನನ್ ಮಗಳು ಅಂತ ಅವರು ಪ್ರೀತಿಸ್ಬೇಕು. ಒಪ್ಪವ್ರೆ ಅದೆಲ್ಲ ಮಾಡ್ತಾರೆ. ನಮಗ್ ಬೇಕಾಗಿರೋದು ಅದೇ ಕಣಪ್ಪ. ಅಷ್ಟೇ. ಮಗಳು ಅಂತ ಪ್ರೀತಿಸ್ಬೇಕು. ಒದಳು ಮುದ್ದೆ ಕಮ್ಮ ಇಬ್ರು ಒಂಡ್ಲಿ ಗೊತ್ತಾಗೋದೇ ಇಲ್ಲ ಅಂತಂದ್ರೆ ನಾವಿಂದ ದಡ್ರು. ಒಳ್ಳೆ ಅಜ್ಜಿ ನಮ್ಮ ಅಜ್ಜಿ. ನೀವು ನಾವು ದಡ್ರು, ನೀ ನನ್ನ ಮಕ್ಳು ಯಾಕೆ ದಡ್ರಾತೀರ? ಸುಣ್ಕಾಯಿ ಡುಬ್ಬಿ ಅಲೋ ಅಂತೀರ, ಸುಣ್ಕಾಯಿ ಡುಬ್ಬಿ ಇಕ್ಕೊಂಡು ನೀವೇನ್ ನೀವ್ ಯಾಕೆ ದಡ್ರಾಯ್ತಿರಪ್ಪ? ಯಾಕೆ ನೀವು ಮಳೆ ನೋಡಿ ಮಕ್ಕ ಹೆಂಗದ ಅಳಿಯಂದು ಏನು ಹೇಳು? ಅಳಿ ಅಂದ್ರೆ ಬೇಜಾರು ಮಾಡ್ಕೊಂಡು ಬಿಡಿ ಅಳಿ ಅಂದ್ರೆ ಏನು? ಮಗಳು ಆದ್ಮೇಲೆ ಮಗ ಕರ್ಕೊಂಬತ್ತಾನೇನು? ಟೆನ್ಷನ್ ಆಗೋರಿ ಎಳಿಯ ಮೊಮ್ಮಗಳು, ಎಳಿಯ ಮಗಳು ಯಾರಿಗೆ ಹೇಳೋನ್ ಕತೆ? ಎಲ್ಲ ನಿಮ್ಮ ಮಗಳೇ ತರದು ಕಾಡ್ಪಪ್ಪ ಕರಿ. ವಸಂತಮ್ಮ ಫೋನು ಮಿನಿಸ್ಟರ್ ಫೋನ್ ಬಂದದೆ. ಓಹೋ ನಿನಗೇನೋ ಚಿಂತೆ. ಒಳಗೆ ಹಪ್ಳ ಅಂತ ಕರಿ ನೀವು ಅಪ್ಪಂಗೆ. ಓಹೋ ಸಾಂಬಾರ ಇಕ್ಕತ್ತದೇನೋ ಎತ್ತು ಮ್ಯಾಕೆ ಪಟ್ಟಿನ ಸಾಂಬಾರ. ಅದಕ್ಕೆ ಕಿತ್ತಿದ್ದು ಇಟ್ಕೊಂಡು ಬಂದು ಇರ್ಬೇಕಲ್ಲ ನಿಮ್ಗೆ ಗೊತ್ತಿದ್ದಲ್ಲ. ಏನು ಬಾಯಿ ಒಂಚೂರು ಇಡ್ತಾ ಬಿಟ್ಟಿದೆ. ಏನು ಇಲ್ವನಪ್ಪ, ಏನು ಇಲ್ವ ಅಂತ ಉಗ್ಯವ ಮಕ್ಕೆ. ನಾನೇ ಬಿಟ್ಬಿಟ್ಟಿದ್ದೀನಿ. ನಾನು ಪೂರ್ತಿ ಇದ್ದು ಸೋಮವಾರ ಇಲ್ಲ ಕಣವ, ಸೋಮವಾರ ಆಗೋದಿಲ್ಲ ತಿನ್ನಲ್ಲ. ಅಷ್ಟು ಹಿಂಗೆ ತಿಂತೀನಿ. ಅದೇ ಶನಿವಾರನೇ ತಿಂತಾರೆ, ಬಿಟ್ಬಿಟ್ಟಿದ್ದೀನಿ. ಏಯ್ ಅದು ಶನಿವಾರ ಮೊಟ್ಟೆ ಇಟ್ಕೊಂಡು ವೆಜ್ಜು ಮೊಟ್ಟೆ ಇಟ್ಕೊಳವ ಸಸ್ಯಾರಿ. ಕೋಳಿ ತಿಗ್ದಲ್ಲಿ ಬಂದಿದ್ದಲ್ವಾ? ನೀ ಸುಮ್ಮಿರ್ತಿ ಅದೆಲ್ಲ ಯಾಮಿಸ್ಬೇಡ. ಏಯ್ ಅವಂಗೊಂದು ಇತ್ತ ಮೇಲೆ ಕೂಡ ಯಾರೇ ಕೊಲ್ಲ ತಿನ್ಬಾರ್ದಪ್ಪ. ಮೂಗ್ ಬರ್ತದೆ. ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿರ್ತಿ. ಇಲ್ಲ ಬಿಡಜಿ. ಗೆದ್ಲೋಯ್ ಬಿಡ್ಕೊಂಡು ಅಟ್ನಿಗೆ ಆ ಕಡ್ಡಿ ಮ್ಯಾಕೆ ಏನ್ ಹಾಕಿ ಗಡ್ಡಿ ಕಲ್ಲಿಂದ ಕುಂಡ್ರಿಸು. ಓಡ್ಬಿಡ್ಸ್ಬಿಟ್ರೆ ಗೊತ್ತೈತೆ. ಯಾಕೆ ಅರೆಕೊಲ್ ತಂಡಿ ಎತ್ತಿ ಯಾಕೆ ತಕ ನೋಡಿದಂತೆ ಏನು ನೋಡ್ಬೋದೇ ಇಲ್ಲ ಕಡೆಯಾಗೈತೆ. ಅರೆಕೊಲ್ ತಂಡಿ ಎತ್ತು ನಡಿ ಕಲ್ಕೊಂಡ್ರಸಾನ ಕಲ್ಕೊಂಡ್ರಿಸಿ ಅಲ್ವ ಇದನ್ನ ಪೌಡ್ರ್ ಸಲಕತ್ತೆ. ಏನು ಕಾಳು ಬೀಳ್ತೆ ಕೆಲಸ ಮಾಡಕ್ಕೆ ಏನು? ಬಿಸಿಲ ಒಣಗಿ 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 ಕೈ ಮಾತಾಡೋದು. ಓ ನೋಡ್ದೇನ್ರಿ ಲವ್ ಮಗನ ಮೇಲೆ. ಅಲ್ಲ ಹಂಗೆ ಹೇಳ್ತಾ ಇಲ್ಲ. ಲವ್ ನೋಡಿ ಕರ್ಗಾಬಿಟ್ಟಿದ್ದೀನಿ ನೀನು. ಕರೆ ಮಾತ ಆಯ್ತು ಬೇಡಪ್ಪ, ಬೇಜಾರು ಮಾಡ್ಕೊಂಬೇಡ. ನಾನು ಮಾಡಿದ್ನಪ್ಪ ನಿನ್ನ ಜೊತೆಗೆ. ಓ ಇಲ್ಲ ಮನ್ಸಲ್ಲಿ ಒಂಚೂರು ಇರಲಿ ಕನಿಕರ. ಅಲ್ಲಡ ನಿಮ್ಮ ಮಗ ಹಿಂಗಾಡೋದ ಮೇಲೆ ಗುರ್ರನ್ನದ ಕೈ ಜೋಡ್ಸಿದ್ರೆ ಕಣ. ಕೈ ಜೋಡ್ಸಿದ್ರೆ ದುಡ್ಡು ದುಡಿಯಕ್ಕಾಗದು. ಒಬ್ರೇ ದುಡಿದ್ರೆ ದುಡಿಯಕ್ಕಾಗಲ್ಲ. ಜೋಡ್ಸಿದ್ರೆ ಗೊತ್ತಾ.